ನಾಳೆ ದಿನ ಗೌರ್ಮೆಂಟು ಮದರಸಗಳಲ್ಲಿ ಏನು ಓದಿಸ್ತಿದ್ದೀರಿ ನಾವು ಚೆಕ್ ಮಾಡ್ತೀವಿ ಅಂತ ಬಂದರೆ ಸುಮ್ಮನೆ ಇರ್ತೀರಾ ನೀವು? ಗವರ್ಮೆಂಟ್ಗೆ ಸುಮ್ಮನೆ ಇರ್ತೀರಾ? ಅಲ್ಲ, ಗವರ್ಮೆಂಟ್ಗೆ ಮದ್ರಸನಲ್ಲಿ ಏನು ಓದಿಸ್ತೀರ ಅಂತ ಕೇಳುವ ಹಕ್ಕಿದೆ. ಫಸ್ಟ್ ವಿಷಯ ನೋಡಿ, ಎಲ್ಲ ಮುಸ್ಲಿಂ ಥರ ಇಲ್ಲಿ ರೋಡಿಗೆ ಬಂದು ಪ್ರತಿಭಟನೆ ಮಾಡಿಕೊಂಡು ಪ್ರೊಟೆಸ್ಟ್ ಮಾಡಿಕೊಂಡು ಇರುವ ಆ ಮುಸಲ್ಮಾನರಲ್ಲಿ ನನ್ನನ್ನು ಎಣ್ಣಿಸ್ಬೇಡಿ ನೀವು. ನಾನು ಅಂಥವ್ರನಲ್ಲಿ ಒಬ್ಬ ಇಲ್ಲ. ಫಸ್ಟ್ ವಿಷಯ, ಯಾವುದೇ ಒಂದು ಸರ್ಕಾರ ಇರಲಿ, ಅವರವರ ಕಾಲದಲ್ಲಿ ಅವರ ಏರಿಯಾ ಒಳಗೆ, ಟೆರಿಟರಿ ಒಳಗೆ ಏನು ನಡೀತಿದೆ ಅಂತ ಗೊತ್ತಾಗಬೇಕಂತ ಅವರಲ್ಲಿ ಇಂಟೆಲಿಜೆನ್ಸ್ ಇದ್ದೇ ಇರಬೇಕು. ಅವರು ಹೋಗಿ ಅದರ ಬಗ್ಗೆ ಮಾಹಿತಿ ತೊಗೊಳಕ್ಕೆ ಮುಂದೆ ಬಂದರೆ ಅದು ಅವರ ಕರ್ತವ್ಯ. ಅವರಿಗೆ ನಾವು ಕೊಡಬೇಕಾಗಿರೋ ಮಾಹಿತಿಯನ್ನು ಕೊಡೋದು ನಮ್ಮ ಮೇಲೆ ಕರ್ತವ್ಯ ಆಗಿದೆ. ಏನು ಮದ್ರಸ ಆಗಿಬಿಟ್ರೆ ಹಮಾರ ಮದ್ರಸ ಜೋ ಬಿ ಸಿಖಾನ ಏನು ಭದ್ರತೆ ಬೇಕಾಗಿದೆ ಭಾರತದಲ್ಲಿ. ಭಾರತೀಯರಿಗೆ ನಮಗೆ ಎಲ್ಲೋ ಒಂದು ಕಡೆ ಒಂದು ಡೌಟ್ ಬರೋಕ್ಕೆ ಸಾಧ್ಯತೆ ಇದ್ದರೆ ಆ ಡೌಟನ್ನು ದೂರ ಮಾಡಬೇಕು. ಆ ಸಂಶಯವನ್ನು ದೂರ ಮಾಡ್ಸೋಕ್ಕೆ ಏನು ಮಾಡೋಕ್ಕಾಗುತ್ತೋ ಎಲ್ಲ ಟ್ರಾನ್ಸ್ಪರೆಂಟಾಗಿ ಮಾಡಿ ಸ್ವಾಮಿ. ಏನು ತಪ್ಪಿದೆ? ಇನ್ನು ಸೌದಿ ಅರೇಬಿಯಾನಲ್ಲಿ ಚೆಕ್ ಮಾಡ್ತಿಲ್ಲನಾ ಮದ್ರಾಸಲ್ಲಿ ಏನು? ಸೌದಿ ಅರೇಬಿಯಾ ಮಾಡಿದ ಕೆಲಸ ಇಲ್ಲಿ ಭಾರತದ ಸರ್ಕಾರ ಮಾಡಿಬಿಟ್ರೆ ಅಷ್ಟೇ ದಂಗೆಗಳಾಗ್ಬಿಡ್ತವೆ. ಭಾರತದ ಭದ್ರತೆಗೆ ಏನೋ ತೊಂದರೆ ಆಗೋಕ್ಕೆ ಸಾಧ್ಯತೆ ಇದ್ದರೆ ಅದನ್ನು ನಿಲ್ಲಿಸೋಕ್ಕೆ ಒಬ್ಬೊಬ್ಬ ಭಾರತೀಯ ಕರ್ತವ್ಯವಾಗಿದೆ. ಅಲ್ಲಿ ಮುಸ್ಲಿಮು ಇಲ್ಲ ಹಿಂದೂ, ಇಮ್ಮೆಟೀರಿಯಲ್.